ಮೋದಿನೇ ಬರಲಿ. ಈ ಕರಡು ಏನೇ INDA ಮಾಡಿಕೊಂಡಿದ್ದಾರೆ, ಕರಡು ಕದಿಮರು. ರಾಜಧಾನಿ ಬೆಂಗಳೂರಿನ ಅಭಿವೃದ್ಧಿ ಮರೆತ ರಾಜ್ಯ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ಸರ್ಕಾರ ಬಂದು 1 ವರ್ಷ ಕಳೆದಿದೆ. ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬ್ಯಾಡ್ ಬೆಂಗಳೂರು ಆಗಿದೆ. ಅಭಿವೃದ್ಧಿಗೆ ಒಂದು ನಯಾ ಪೈಸಾ ಕೂಡ ನೀಡಿಲ್ಲ. ಭಾರತೀಯ ಜನತಾ ಪಕ್ಷ ಮೊದಲಿನಿಂದ ಹೇಳ್ತಾ ಇತ್ತು BBMP ಚುನಾವಣೆಯನ್ನು ಮಾಡಬೇಕು ಅಂತೇಳಿ. ಇವರೇನು 243 ಕ್ಷೇತ್ರಗಳನ್ನು ಮಾಡಿದ್ದಾರೆ, ವಾರ್ಡ್ಗಳನ್ನು ವಿಂಗಡಿಸಿದ್ದಾರೆ. 243 ವಾರ್ಡ್ಗಳಿಗೆ ಚುನಾವಣೆಯನ್ನು ಮಾಡಬೇಕು. ಇದೇನು ಬೆಂಗಳೂರು ಏನು ಹಿಂದೆ ಉಳಿದಿದೆ ಅಂದರೆ ಉಳಿದಿರೋದ ಕಾರಣನೇ BBMP ಚುನಾವಣೆ ಮಾಡದಿರೋದ್ರಿಂದನೇ ಹಿಂದುಳಿದಿದೆ. ನಗರದ ರಸ್ತೆ ಹಾಳಾಗಿ ಹೋಗಿವೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಬೆಂಗಳೂರು ಅಭಿವೃದ್ಧಿಗೆ ಮುಂದಾಗಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಸರ್ಕಾರದ ವಿರುದ್ಧ ಎಚ್ಚರಿಕೆ ನೀಡಿದರು. ಬೇಸಿಗೆಗಾಲ ನೋಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನೋಡ್ರಿ ಬರೀ ಬೇಸಿಗೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ ತುಂಬಿದ್ರು ಕೂಡ ಬೆಂಗಳೂರಿಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತವರು ₹1 ಕೂಡ ರಿಲೀಸ್ ಮಾಡಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದಂಥ ಬೆಂಗಳೂರಿಗೆ ಇವರು ಪ್ರಾರಂಭಿಕ ಮಳೆಯಲ್ಲೇ ಕೂಡ ಬಹಳ ದೊಡ್ಡ ಅನಾಹುತಗಳಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಇವತ್ತು ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ನಗರ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ. ಇಂಥ ಒಂದು ಸ್ಥಿತಿಗೆ ಬಂದಿರತಕ್ಕಂಥ ದುರಂತ ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷ ಆದರೂ ಸಹಿತ ಗುಂಡಿ ಮುಚ್ಚಕ್ಕೆ ಯೋಚನೆ ಇಲ್ಲ, ಕಸ ತೆಗೆಯೋಕ್ಕೆ ಚಿಂತೆ ಇಲ್ಲ, ಬೀದಿ ದೀಪ ರಿಪೇರಿ ಮಾಡೋಕ್ಕೆ ಯೋಚನೆ ಇಲ್ಲ. ಇಂಥ ವ್ಯವಸ್ಥೆಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಾರೆ. ಈ ವ್ಯವಸ್ಥೆ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡರು, ಬೆಂಗಳೂರಿನ ಎಲ್ಲ ಶಾಸಕರು, ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಮತ್ತು ಪಕ್ಷದ ಎಲ್ಲ ವಿವಿಧ ಜವಾಬ್ದಾರಿ ಇರ್ತಕ್ಕಂಥ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಂಡಲದ ಅಧ್ಯಕ್ಷರು, ಪದಾಧಿಕಾರಿಗಳು ಇವತ್ತು ಬೀದಿಗೆ ಸಾಂಕೇತಿಕವಾಗಿ ಬಂದು ಇಳಿದಿದ್ದೀವಿ. ಇದು ಸರ್ ಮಾಡಲಿಲ್ಲ ಅಂದರೆ, ಗುಂಡಿ ಮುಚ್ಚೋ ಕೆಲಸಕ್ಕೆ ಪ್ರಾರಂಭ ಮಾಡಲಿಲ್ಲ ಅಂದರೆ, ಕಸ ತೆಗೆಯೋಕ್ಕೆ ಯೋಚನೆ ಮಾಡಲಿಲ್ಲ ಅಂದರೆ, ಬೀದಿ ದೀಪ ವ್ಯವಸ್ಥೆ ಸರಿಪಡಿಸಿಲ್ಲ ಅಂದರೆ, ಒಳಚರಂಡಿ ವ್ಯವಸ್ಥೆ ಸರಿಪಡಿಸಿಲ್ಲ ಅಂದರೆ, ಮಳೆ ನೀರಿನ ಚರಂಡಿ ದುರಸ್ತಿ ಮಾಡಲಿಲ್ಲ ಅಂದರೆ ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಸಿದ್ಧರಿದ್ದೀವಿ.